Hello my dear students. ಈ ಲೆಕ್ಚರ್ನಲ್ಲಿ ನಾವು ಎಲೆಕ್ಟ್ರಾನಿಕ್ ವಿನ್ಯಾಸವನ್ನು ಬರೆಯುವ ಸುಲಭ ಪದ್ಧತಿಯ ಬಗ್ಗೆ ಅಧ್ಯಯನ ಮಾಡೋಣ. ಈ ಎಲೆಕ್ಟ್ರಾನಿಕ್ ವಿನ್ಯಾಸವನ್ನು ಬರೆಯುವ ಪದ್ಧತಿ 8ನೇ ತರಗತಿ 9ನೇ ತರಗತಿ ಅದೇ ರೀತಿ 10ನೇ ತರಗತಿ ಎಲ್ಲ ತರಗತಿಯ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಉಪಯೋಗಕರವಾಗಿದೆ. ಯಾವ ರೀತಿ ಅಂತಂದ್ರೆ ನಾವು ಪರಮಾಣುಗಳು ಮತ್ತು ಅಣುಗಳು ಪಾಠದಲ್ಲಿ ಎಲೆಕ್ಟ್ರಾನಿಕ್ ವಿನ್ಯಾಸವನ್ನು ಬರೆಯುವ ಪದ್ಧತಿಯನ್ನು ಅಧ್ಯಯನ ಮಾಡುತ್ತೇವೆ. ಅದೇ ರೀತಿ 10ನೇ ತರಗತಿಯಲ್ಲಿ ಬರುವಂತಹ ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸಲು ಇರ್ಬೋದು, ಮತ್ತೆ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಈ ಅಧ್ಯಾಯದಲ್ಲಿ ಬರುವಂತಹ ಕೆಲವೊಂದು ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸಲು ಕೂಡ ಈ ಎಲೆಕ್ಟ್ರಾನಿಕ್ ವಿನ್ಯಾಸ ಬರೆಯುವ ಪದ್ಧತಿ ನಮಗೆ ಗೊತ್ತಿರಬೇಕು. ಅದೇ ರೀತಿ ನಾವು ಯಾವುದೇ ಒಂದು ಧಾತುವಿನ ಎಲೆಕ್ಟ್ರಾನ್ ಚುಕ್ಕೆ ವಿನ್ಯಾಸವನ್ನು ಬರೆಯಲು ಕೂಡ ಈ ಪದ್ಧತಿ ಉಪಯೋಗಕರವಾಗಿದೆ. ಅದೇ ರೀತಿ ನಾವು ಕೆಲವೊಂದು ಅಣುಗಳನ್ನು ಬರೆಯುವಾಗ, ಸಂಯುಕ್ತಗಳನ್ನು ಬರೆಯುವಾಗ ಕೂಡ ಎಲೆಕ್ಟ್ರಾನಿಕ್ ವಿನ್ಯಾಸ ನಮಗೆ ಗೊತ್ತಿದ್ದಲ್ಲಿ ಮಾತ್ರ ನಾವು ಅಣುಗಳನ್ನು ಬರೆಯಲು ಸಾಧ್ಯವಾಗುತ್ತದೆ. ಆ ಕಾರಣದಿಂದಾಗಿ ಈ ಒಂದು ಏನು ಕನ್ಸೆಪ್ಟ್ ಇದೆ ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತಿರಬೇಕಾದಂತಹ ಒಂದು ವಿಧಾನವಾಗಿದೆ. ಮೊದಲಿಗೆ ನಾವು ಎಲೆಕ್ಟ್ರಾನಿಕ್ ವಿನ್ಯಾಸವನ್ನು ಬರೆಯುವ ಪದ್ಧತಿಯನ್ನು ಅಧ್ಯಯನ ಮಾಡೋಕ್ಕಿಂತ ಮುಂಚೆ ಒಂದ್ಸಲ ಈ ಚಾರ್ಟ್ ಅನ್ನ ನೋಡ್ಕೊಂಡು ಬಿಡೋಣ. ಯಾವ ರೀತಿ ಅಂತಂದ್ರೆ ನಾವು ಎಲೆಕ್ಟ್ರಾನ್ಗಳ ವರ್ಗೀಕರಣವನ್ನ ಈ ಚಾರ್ಟ್ ನ ಆಧಾರದ ಮೇಲೆ ಮಾಡ್ತಾ ಹೋಗ್ಬೇಕು. ಯಾವ ರೀತಿ ಅಂತಂದ್ರೆ ಈ ಬಾಣದ ಚಿಹ್ನೆಯ ಸಹಾಯದಿಂದ ಮೊದಲಿಗೆ ಬಾಣದ ಚಿಹ್ನೆ 1s2 ಮೇಲೆ ಇದೆ. ಅದಾದ ನಂತರ 2s2 ಬಾಣದ ಚಿಹ್ನೆ ಕೆಳಗೆ ಬಂದಿದೆ. ನೆಕ್ಸ್ಟ್ ಅದಕ್ಕೆ ಹೋಗ್ಬೇಕು 2p6, ಅದಾದ ನಂತರ 3s2, ಅದಾದ ನಂತರ ಬಾಣ ಚಿಹ್ನೆ ಕೆಳಗಿದೆ ಅಂದ್ರೆ ಇಲ್ಲಿ ಹೋಗ್ಬೇಕು 3p6 ನ ನಂತರ 4s2 ಗೆ ಬಂದಿದೆ. 4s2 ಆದ ನಂತರ ಕೆಳಗೆ, ನಂತರ 3d10, 4p6, 5s2, 4d10, 5p6, 6s2, 4f14, 5d10, 6p6, 7s2, 5f14, 6d10, 7p6, 6f14, 7d10, 7f14. ನಾವು ಯಾವುದೇ ಒಂದು ಧಾತುವಿನ ಎಲೆಕ್ಟ್ರಾನಿಕ್ ವಿನ್ಯಾಸವನ್ನ ಬಿಡಿಸೋಕ್ಕಿಂತ ಮುಂಚೆ ಈ ಒಂದು ಚಾರ್ಟ್ ಅನ್ನು ನಾವು ಸ್ಮರಿಸಿಕೊಂಡರೆ ಸುಲಭವಾಗಿ ನಾವು ಎಲೆಕ್ಟ್ರಾನಿಕ್ ವಿನ್ಯಾಸವನ್ನ ಬಿಡಿಸಬಹುದು. ನಂತರ ನೀವು ಈ ಚಾರ್ಟ್ನ ಸಹಾಯವಿಲ್ಲದೆ ನೇರವಾಗಿ ಎಲೆಕ್ಟ್ರಾನಿಕ್ ವಿನ್ಯಾಸಗಳನ್ನ ಬಿಡಿಸಬಹುದು. ಆದರೆ ಮೊದಲಿಗೆ ಏನು ಮಾಡಬೇಕು, ನಾವು ಯಾವಾಗ ಎಲೆಕ್ಟ್ರಾನಿಕ್ ವಿನ್ಯಾಸವನ್ನು ಬರೆಯುವ ಪದ್ಧತಿ ಕಲಿತಿರ್ತೀವಿ ಅವಾಗ ಈ ಚಾರ್ಟ್ನ ಸಹಾಯದಿಂದ ಬಿಡಿಸಿದಲ್ಲಿ ನಾವು ಅತಿ ಸುಲಭವಾಗಿ ಎಲೆಕ್ಟ್ರಾನಿಕ್ ವಿನ್ಯಾಸವನ್ನು ಬಿಡಿಸಬಹುದು. ಒಂದು ಉದಾಹರಣೆಯನ್ನು ತೆಗೆದುಕೊಂಡು ನಾವು ಎಲೆಕ್ಟ್ರಾನಿಕ್ ವಿನ್ಯಾಸವನ್ನು ಬಿಡಿಸೋಣ. ಮೊದಲಿಗೆ ಆಕ್ಸಿಜನ್ ಅನ್ನು ಉದಾಹರಣೆಯಾಗಿ ತೆಗೆದುಕೊಳ್ಳೋಣ. ಇದರ ಪರಮಾಣು ಸಂಖ್ಯೆ 8. ಇದನ್ನ ಎಲೆಕ್ಟ್ರಾನಿಕ್ ವಿನ್ಯಾಸ ಬಿಡಿಸುವಾಗ ನಾವು 8 ಎಲೆಕ್ಟ್ರಾನ್ಗಳನ್ನು ತೆಗೆದುಕೊಳ್ಳಬೇಕು. ಆ ಕಾರಣದಿಂದಾಗಿ ಮೊದಲಿಗೆ 1s2, ನೆಕ್ಸ್ಟ್ 2s2, ಆಮೇಲೆ 2p6. ಈಗ ನಾವು ಎಲೆಕ್ಟ್ರಾನ್ಗಳನ್ನು ಎಣಿಕೆ ಮಾಡೋಣ. 2 + 2 4, 4 + 6 ಎಷ್ಟಾಯ್ತು? 10 ಆಯ್ತು. ಆದ್ರೆ ನಮಗೆ ಬೇಕಾದಂತಹ ಎಲೆಕ್ಟ್ರಾನ್ಗಳ ಸಂಖ್ಯೆ 8. ಅವಾಗ ನಾವು ಏನ್ ಮಾಡಬೇಕು, 2p ಕಕ್ಷೆಯಿಂದ ತೆಗೆದುಕೊಳ್ಳುವಂತಹ ಎಲೆಕ್ಟ್ರಾನ್ಗಳ ಸಂಖ್ಯೆ ನಮ್ಮಲ್ಲಿ ಇರುವಂತಹ ಪರಮಾಣು ಸಂಖ್ಯೆಗೆ ಸಮವಾಗಿರಬೇಕು. ಆ ರೀತಿ ನಾವು ಎಲೆಕ್ಟ್ರಾನ್ಗಳನ್ನು ತಗೊಂಡಾಗ ಕರೆಕ್ಟ್ ಆಗಿ ಎಲೆಕ್ಟ್ರಾನಿಕ್ ವಿನ್ಯಾಸವನ್ನು ಬಿಡಿಸಬಹುದು. 1s2, 2s2, 2p4 ಇದೇನು ಆಕ್ಸಿಜನ್ನ ಒಂದು ಎಲೆಕ್ಟ್ರಾನಿಕ್ ವಿನ್ಯಾಸ. ಅದೇ ರೀತಿ ಇಲ್ಲಿ ನಾವು 1s2, 2s2 ಅಂತ ಬರೆದಿದ್ದೀವಿ. ಇದು ಕೆ ಶೆಲ್, ಇದು ಎಲ್ ಕವಚ, ಎಂ ಕವಚ, ಎನ್ ಕವಚ, ಓ ಕವಚ, ಪಿ ಕವಚ ಮತ್ತು ಕ್ಯೂ ಕವಚ. ಈ ರೀತಿ 7 ಕವಚಗಳು ಇರುತ್ತವೆ. ಅದರಲ್ಲಿ ಎಸ್, ಪಿ, ಡಿ ಮತ್ತು ಎಫ್ ಎಂಬ ಉಪಕವಚಗಳಿರುತ್ತವೆ. ಇಲ್ಲಿ ಕೆ ಕವಚದಲ್ಲಿ ಬರುವಂತಹ ಉಪಕವಚ ಎಸ್ ಕವಚ, ಎಲ್ ಕವಚ ಬರುವಂತಹ ಉಪಕವಚ ಎಸ್ ಮತ್ತು ಪಿ, ಎಂ ನಲ್ಲಿ ಬರುವಂತಹದ್ದು ಎಸ್, ಪಿ ಮತ್ತು ಡಿ. ಈ ರೀತಿ ಎಸ್, ಪಿ, ಡಿ, ಎಫ್ ಎಂಬ ಉಪಕವಚಗಳು ಕೆ, ಎಲ್, ಎಂ, ಎನ್, ಒ, ಪಿ, ಕ್ಯೂ ಎಂಬ ಮುಖ್ಯ ಕವಚಗಳಲ್ಲಿ ಬರ್ತಿರ್ತವೆ. ಅದೇ ರೀತಿ ನಾವು ಮತ್ತೊಂದು ಎಕ್ಸಾಂಪಲ್ ಅನ್ನು ತೆಗೆದುಕೊಂಡು ಎಲೆಕ್ಟ್ರಾನಿಕ್ ವಿನ್ಯಾಸವನ್ನು ಬಿಡಿಸೋಣ. ಸೋಡಿಯಂನ ಎಲೆಕ್ಟ್ರಾನಿಕ್ ವಿನ್ಯಾಸ
ಇದರ ಪರಮಾಣು ಸಂಖ್ಯೆ 11 ಆಗಿರುತ್ತದೆ. ಈ ಚಾರ್ಟ್ನ ಸಹಾಯದಿಂದ ನಾವು ಎಲೆಕ್ಟ್ರಾನಿಕ್ ವಿನ್ಯಾಸವನ್ನು ಬಿಡಿಸ್ತಾ ಹೋಗೋಣ. 1s2 2s2 ನಮಗೆ ಬೇಕಾಗಿರುವಂತಹ ಎಲೆಕ್ಟ್ರಾನ್ಗಳ ಸಂಖ್ಯೆ 11. ನಾವು 11 ಎಲೆಕ್ಟ್ರಾನ್ಗಳನ್ನು ಮಾತ್ರ ಇಲ್ಲಿ ತೆಗೆದುಕೊಳ್ಬೇಕು. ಈಗಾಗಲೇ ನಾವು 4 ಎಲೆಕ್ಟ್ರಾನ್ಗಳನ್ನು ತಗೊಂಡಿದ್ದೀವಿ. 2p6 ಇದೆ, 2p6. ಇನ್ನು ಉಳಿದಿದ್ದು ಕೇವಲ 1 ಎಲೆಕ್ಟ್ರಾನ್, ಅದನ್ನು ನಾವು 3s ಕವಚದಿಂದ ತೆಗೆದುಕೊಳ್ಳೋಣ. 3s1. ಇಷ್ಟಾದರೆ ನಾವು ಸೋಡಿಯಂನ ಎಲೆಕ್ಟ್ರಾನಿಕ್ ವಿನ್ಯಾಸವನ್ನು ಬಿಡಿಸಿದ್ದೀವಿ. ಮತ್ತೊಂದು ಎಕ್ಸಾಂಪಲ್ ತೆಗೆದುಕೊಳ್ಳೋಣ. ಅಲ್ಯೂಮಿನಿಯಂ, ಇದರ ಪರಮಾಣು ಸಂಖ್ಯೆ 13. ಎಲೆಕ್ಟ್ರಾನಿಕ್ ವಿನ್ಯಾಸವನ್ನು ಬಿಡಿಸ್ತಾ ಹೋದಾಗ 1s2 ಆದ ನಂತರ 2s2 ಆದ ನಂತರ 2p6. ಅದೇ ರೀತಿ ನಾವು ಎಲೆಕ್ಟ್ರಾನ್ಗಳ ಸಂಖ್ಯೆಗಳನ್ನು ಕೌಂಟ್ ಮಾಡಬೇಕು. 2 + 2 4, 4 + 6 10. ಇನ್ನು 3 ಎಲೆಕ್ಟ್ರಾನ್ಗಳನ್ನು ತೆಗೆದುಕೊಳ್ಬೇಕು ನಾವು. ನೆಕ್ಸ್ಟ್ 3s2. ಇನ್ನು 1 ಎಲೆಕ್ಟ್ರಾನ್ ತೆಗೆದುಕೊಂಡ್ರೆ ಅಲ್ಯೂಮಿನಿಯಂನ ಎಲೆಕ್ಟ್ರಾನಿಕ್ ವಿನ್ಯಾಸ ಪೂರ್ತಿಯಾಗುತ್ತದೆ. ಅದನ್ನು ನಾವು 3p ದಿಂದ ತೆಗೆದುಕೊಳ್ಳೋಣ. 3p1. ಇಷ್ಟಾದರೆ ಅಲ್ಯೂಮಿನಿಯಂನ ಎಲೆಕ್ಟ್ರಾನಿಕ್ ವಿನ್ಯಾಸವನ್ನು ನಾವು ಬಿಡಿಸಿದ್ದೀವಿ. 1s2 2s2 2p6 3s2 3p1. 2 4 10 12 13. ಈ ರೀತಿ ಎಲೆಕ್ಟ್ರಾನಿಕ್ ವಿನ್ಯಾಸವನ್ನು ಬಿಡಿಸಬೇಕು. ಅದೇ ರೀತಿ ನಾವು ಇನ್ನೊಂದೆರಡು ಎಕ್ಸಾಂಪಲ್ಗಳನ್ನು ತೆಗೆದುಕೊಂಡು ಅಧ್ಯಯನ ಮಾಡೋಣ. ಕ್ಲೋರಿನ್ನ ಎಲೆಕ್ಟ್ರಾನಿಕ್ ವಿನ್ಯಾಸವನ್ನು ಬಿಡಿಸುವ ಪದ್ಧತಿ. ಕ್ಲೋರಿನ್, ಇದರ ಪರಮಾಣು ಸಂಖ್ಯೆ 17. ಇದರ ಎಲೆಕ್ಟ್ರಾನಿಕ್ ವಿನ್ಯಾಸವನ್ನು ಬಿಡಿಸಿದಾಗ 1s2 2s2 2p6 3s2. ನಾವು ಎಲೆಕ್ಟ್ರಾನ್ಗಳ ಸಂಖ್ಯೆ ಕೌಂಟ್ ಮಾಡೋಣ. 2 4 10 12. ಉಳಿದಂತಹ ಎಲೆಕ್ಟ್ರಾನ್ಗಳು 5. ಅದನ್ನು ನಾವು 3p ದಿಂದ ತೆಗೆದುಕೊಳ್ಳೋಣ. 3p5. ಈ ರೀತಿ ನಾವು ಕ್ಲೋರಿನ್ನ ಎಲೆಕ್ಟ್ರಾನಿಕ್ ವಿನ್ಯಾಸವನ್ನು ಬಿಡಿಸ್ತೀವಿ. ಅದೇ ರೀತಿ ಕ್ಯಾಲ್ಸಿಯಂನ ಎಲೆಕ್ಟ್ರಾನಿಕ್ ವಿನ್ಯಾಸ ಬಿಡಿಸೋಣ. ಕ್ಯಾಲ್ಸಿಯಂನ ಪರಮಾಣು ಸಂಖ್ಯೆ 20. 1s2 2s2 2p6 3s2 3p. ನಾವು ಎಲೆಕ್ಟ್ರಾನ್ಗಳ ಸಂಖ್ಯೆಯನ್ನು ಕೂಡ ಕೌಂಟ್ ಮಾಡಬೇಕು. 3p6. ಈಗಾದಂತಹ ಎಲೆಕ್ಟ್ರಾನ್ಗಳ ಸಂಖ್ಯೆ 18. 3p ಆದ ನಂತರ ನಾವು 3dಗೆ ಹೋಗಲಾರದೆ ಡೈರೆಕ್ಟ್ ಆಗಿ 4s2 ಎಲೆಕ್ಟ್ರಾನ್ಗಳನ್ನು ತೆಗೆದುಕೊಳ್ಬೇಕು. 4s2. ಈಗ ಎಲೆಕ್ಟ್ರಾನ್ಗಳ ಸಂಖ್ಯೆ 2 + 2 4, 4 + 6 10, 10 + 2 12, 12 + 6 18, 18 + 2 20. ಇದು ಕ್ಯಾಲ್ಸಿಯಂನ ಒಂದು ಎಲೆಕ್ಟ್ರಾನಿಕ್ ವಿನ್ಯಾಸ. ಈ ರೀತಿ ನಾವು ಈ ಚಾರ್ಟ್ ಅನ್ನು ಉಪಯೋಗಿಸಿಕೊಂಡು ಸುಲಭವಾಗಿ ಎಲೆಕ್ಟ್ರಾನಿಕ್ ವಿನ್ಯಾಸವನ್ನು ಪಡೆಯಬಹುದಾಗಿದೆ. ಧನ್ಯವಾದಗಳು.